ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ತುಂಬಾ ಜನಕ್ಕೆ ತುಂಬಾ ಯೂಸ್ ಆಗೋಂಥ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ತುಂಬಾ ಜನ ಯಾರಾದ್ರೂ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಯಾವ ಬಜೆಟ್ ಅಲ್ಲಿ ಯಾವ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಆ ಕನ್ಫ್ಯೂಸ್ ನನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ನಾನು ಒಂದು 18,000ದಿಂದ 30,000 ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಮೊಬೈಲ್ಸ್ಗಳು ಯಾವ್ದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2024 ಮಾತ್ರ ಒಳ್ಳೊಳ್ಳೆ ಮೊಬೈಲ್ಗಳು ಲಾಂಚ್ ಆಗಿದೆ. ಹೇಳ್ಕೋಬೇಕು ಅಂದ್ರೆ ಬಜೆಟ್ ಅಲ್ಲಿಂದ ಒಂದು ಮಿಡ್ ರೇಂಜ್ ಇಂದ ಹಿಡಿದು ಒಂದು 30,000 ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಗಳು ಲಾಂಚ್ ಆಗಿದಾವೆ. ಎಲ್ಲ ಕೂಡ ನಿಮ್ಗೆ ದುಡ್ಡು ತಕ್ಕನಂಗೆ ಮೊಬೈಲ್ಗಳು ಸಿಗುತ್ತೆ. ಅಷ್ಟು ಒಳ್ಳೊಳ್ಳೆ ಮೊಬೈಲ್ಗಳು ಲಾಂಚ್ ಆಗಿದೆ. ಅದರಲ್ಲಿ ಯಾವುದು ಬೆಸ್ಟ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮೊದಲನೇ ಸ್ಮಾರ್ಟ್ ಫೋನು ತುಂಬಾ ಅಂದ್ರೆ ತುಂಬಾ ಹೈಯೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಇರೋಂಥ ಪ್ರಾಡಕ್ಟ್ ಅಂತಾನೆ ಅನ್ಬೋದು. ಈ ಮೊಬೈಲ್ ಕೂಡ ಇದು ನಾನು ಹೈ ಎಂಡ್ ಇಂದ ಬರ್ತೀನಿ. ಫಸ್ಟ್ 30,000 ಅಂಡರ್ ಬರ್ತೀನಿ. ಫಸ್ಟ್ 30,000 ಅಂಡರ್ ಅಲ್ಲಿ ಅಂದ್ರೆ 30,000 ಕೆಳಗಡೆ ಮೊಬೈಲ್ ನ ಪರ್ಚೇಸ್ ಮಾಡ್ತೀನಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿಲ್ಲ ಅಂದ್ರೆ ನೋಡಿ, ಈ ಮೊಬೈಲ್ ಬಂದು ಮೋಟೋರೋಲಾ H50 Pro ಅಂತ. ಈ ಮೊಬೈಲ್ ಮಾತ್ರ ಸಕ್ಕತ್ತಾಗಿರೋ ಸ್ಪೆಸಿಫಿಕೇಶನ್ ಹೊಂದಿದೆ. ಹೇಳ್ಕೋಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್. ನಿಮ್ಗೆ ಇತ್ತಾಗೆ ಫ್ಲಾಗ್ಶಿಪ್ ಅಲ್ಲ, ಇತ್ತ ಮಿಡ್ ರೇಂಜ್ ಅಲ್ಲ, ಇದ್ರ ಮೇಲೆ ಇರೋಂಥ ಒಂದು ಬೆಸ್ಟ್ ಮೊಬೈಲ್ ಹುಡುಕ್ತೀನಿ ಅಂದ್ರೆ ಈ ಮೊಬೈಲು ಸಕ್ಕತ್ತಾಗಿದೆ. ಯಾಕಂದ್ರೆ ಇದರಲ್ಲಿರುವಂತ ಸ್ಪೆಸಿಫಿಕೇಶನ್ ಬಂದು ಮೆಟಲ್ ಫ್ರೇಮ್ ಇದೆ. ಫ್ರಂಟ್ ಮತ್ತೆ ಬ್ಯಾಕ್ ಕೂಡ, ಫ್ರಂಟ್ ಗ್ಲಾಸ್ ಬ್ಯಾಕ್ ಇದೆ, ಮತ್ತೆ ಬ್ಯಾಕ್ ಅಲ್ಲಿ ಲೆದರ್ ಬ್ಯಾಕ್ ಇದೆ, ಮತ್ತೆ IP68 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಡಿಸ್ಪ್ಲೇ ಕೂಡ ಸೂಪರ್ ಆಗಿದೆ. ಡಿಸ್ಪ್ಲೇ ಬಂದು 1.5K ರೆಸೊಲ್ಯೂಷನ್ ಹೊಂದಿರುವಂತ ಡಿಸ್ಪ್ಲೇ, 6.78 ಇಂಚಸ್, 144 Hz ನ ರಿಫ್ರೆಶ್ ರೇಟ್ ಕೂಡ ಹೊಂದಿದೆ. ಮತ್ತೆ 10 ಬಿಟ್ ಡಿಸ್ಪ್ಲೇ ಕೂಡ ಆಗಿದೆ. ಬ್ರೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ನಿಮಗೆ ಡಿಸ್ಪ್ಲೇ ಕೂಡ ಎಲ್ಲದರಲ್ಲೂ ಕೂಡ ಸಗದಾಗಿದೆ. ಪ್ರೋಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಲೇಟೆಸ್ಟ್ ಪ್ರೋಸೆಸರ್ ನ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಬೇಕಾದ್ರೆ ಸ್ವಲ್ಪ ಕಡಿಮೆ ಅಂತ ಅನ್ಬೋದು. UFS 2.2 ಸ್ಟೋರೇಜ್ ಮತ್ತೆ LPDDR4X ರ್ಯಾಮ್ ಇದೆ. ಅದೊಂದು ಕಡಿಮೆ. ಅದನ್ನ ಬಿಟ್ರೆ ಕ್ಯಾಮ್ರಾ ಕೂಡ ಸೂಪರ್ ಆಗಿದೆ. ಮೇನ್ ಕ್ಯಾಮ್ರಾದಲ್ಲಿ 3 ಕ್ಯಾಮ್ರಾ ಇದೆ. ಮೊದಲನೇ ಮೇನ್ ಕ್ಯಾಮ್ರಾ ಬಂದು 50 MP. ಇದು 1.4 ಅಪರ್ಚರ್ ನ ಹೊಂದಿರುವಂತ ಕ್ಯಾಮ್ರಾ. ಹಂಗಂದ್ರೆ ಲೋ ಲೈಟ್ ಅಲ್ಲಿ ನಿಮ್ಗೆ ತುಂಬಾ ಸಗದಾಗಿರೋ ಫೋಟೋಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಪರ್ಚರ್ ತುಂಬಾ ಕಡಿಮೆ ಇದೆ. ಮತ್ತೆ OS ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಕ್ಯಾಮ್ರಾ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 13 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಮತ್ತೆ 10 MP ಟೆಲಿಫೋಟೋ ಲೆನ್ಸ್ ಕೂಡ ಇದೆ. ಓವರ್ ಆಲ್ ಕ್ಯಾಮ್ರಾದಲ್ಲಿ ಆಗಲಿ, ಬ್ಯಾಟ್ರಿಲೂ ಕೂಡ ಅಷ್ಟೇ. ಬ್ಯಾಟ್ರಿಲೂ ಕೂಡ 4500 mAh ಬ್ಯಾಟ್ರಿ ಇದೆ. ಮತ್ತೆ 50 ವಾಟ್ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಇದನ್ನ ಮಾತ್ರ ಯಾರು ಕೂಡ ಈ ಬಜೆಟ್ ಅಲ್ಲಿ ಒಬ್ರು ಕೂಡ ಕೊಟ್ಟಿರಲಿಲ್ಲ. ಆ ತರ 50 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತೆ 125 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅದು ಹೈಯರ್ ವೇರಿಯಂಟ್ ಅಲ್ಲಿ. ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ 8GB 256GB ವೇರಿಯಂಟ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ 68 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೆ. ಬಟ್ ಓವರ್ ಆಲ್ ಎಲ್ಲಾ ಸ್ಪೆಸಿಫಿಕೇಶನ್ ಎಲ್ಲಾ ಆಸ್ಪೆಕ್ಟ್ ನೋಡ್ತೀನಿ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಅನ್ಬೋದು. 30,000 ಅಂಡರ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ನಾನು ರಿವ್ಯೂ ಚೆಕ್ ಮಾಡ್ದಂಗೆ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ರಿವ್ಯೂ ಚೆಕ್ ಮಾಡ್ದಂಗೆ ಸ್ವಲ್ಪ ಬ್ಯಾಟ್ರಿದೇನೋ ಬೇಗ ಡ್ರೈನ್ ಆಗುತ್ತೆ ಅಂತ ಇಶ್ಯೂ ಇದೆ. ಅದನ್ನೊಂದ್ಸಲ ನೀವು ಚೆಕ್ ಮಾಡಿ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಿ. ಬಟ್ ಸಾಫ್ಟ್ವೇರ್ ಅಪ್ಡೇಟ್ ಅದು ಫಿಕ್ಸ್ ಮಾಡ್ತಾರೆ. ಅದಲ್ಲದೆ ಇದು ಸ್ಟಾಕ್ ಆಂಡ್ರಾಯ್ಡ್ ಕೂಡ. ಓವರ್ ಆಲ್ ಸ್ಪೆಸಿಫಿಕೇಶನ್ ನಿಮಗೆ ಮೋಟೋರೋಲಾದಲ್ಲಿ ಕ್ಯಾಮ್ರಾ ಕೂಡ ಸಗದಾಗಿದೆ. ಎಲ್ಲದರಲ್ಲೂ ನೀವು ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ನೋಡ್ತೀರಾ ಅಂದ್ರೆ ಈ ಮೊಬೈಲ್ ತುಂಬಾ ಅಂದ್ರೆ ತುಂಬಾ ಸಗದಾಗಿದೆ. ಪರ್ಚೇಸ್ ಮಾಡಬಹುದು. ಈ ಮೊಬೈಲ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಇದರ ಪ್ರೈಸ್ ಬಂದು ನಿಮಗೆ 31,000ಕ್ಕೆ ಲಾಂಚ್ ಆಗಿದ್ದು. ಇನ್ಕ್ಲೂಡಿಂಗ್ ನೀವು ಬ್ಯಾಂಕ್ ಆಫರ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ 27,999 ರೂಪಾಯಿ ಸಿಗುತ್ತೆ. ಅಂದ್ರೆ 28,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಪರ್ಚೇಸ್ ಮಾಡಿ. ಸೆಕೆಂಡ್ ಮೊಬೈಲ್ ನಿಮ್ಗೆ ತುಂಬಾ ಜನಕ್ಕೆ ಗೇಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗೇಮ್ ತುಂಬಾ ಹೈಲೈಟ್ ಅಂತಂದ್ರೆ ತುಂಬಾ ಗೇಮ್ ಹೆವಿ ಆಡ್ತೀರಾ ಅಂದ್ರೆ ಈ ಮೊಬೈಲ್ ನಿಮ್ಗೆ ಅಂತಾನೆ ಇರೋಂತ ಮೊಬೈಲ್. ಇದುವೇ POCO X6 Pro. ಈ ಮೊಬೈಲ್ ಬಂದು 8GB 256GB ವೇರಿಯಂಟ್ಗೆ ಇನ್ಕ್ಲೂಡಿಂಗ್ ನಿಮಗೆ ಬ್ಯಾಂಕ್ ಆಫರ್ 25,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಇದರಲ್ಲಿ ಹೈಲೈಟ್ ಫ್ಯೂಚರ್ ಅಂದ್ರೆ ಇದರಲ್ಲಿರುವಂತ ಪ್ರೋಸರು, ಇದರಲ್ಲಿ ಡೈಮೆನ್ಸಿಟಿ 8200 ಪ್ರೋಸರ್ ಇದೆ. ಇದು ಮಾತ್ರ ಅಲ್ಟಿಮೇಟ್ ಪ್ರೋಸರ್. ಗೇಮ್ ಯಾರ್ಯಾರು ಆಡ್ತೀರಾ ಅವ್ರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಸಗದಾಗಿರುತ್ತೆ. ಯಾಕಂದ್ರೆ ಇದರಲ್ಲಿರೋ ಹೆವಿ ಪವರ್ಫುಲ್ ಆಗಿರುವಂತ ಪ್ರೋಸರು. ಇದು 1.4 ಮಿಲಿಯನ್ ತನಕ ಇದರ ANTUTU ಸ್ಕೋರ್ ಬರುತ್ತೆ. ಮತ್ತೆ 4 nm ಇರುವಂತ ಪ್ರೋಸರು. ನೀವು ಗೇಮ್ ಏನಾದ್ರು ಆಡ್ತೀನಿ ಅಂದ್ರೆ ಈ ಮೊಬೈಲ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಡಿಸ್ಪ್ಲೇ ಕೂಡ ಸಗತ್ತಾಗಿದೆ. 1.5K ರೆಸೊಲ್ಯೂಷನ್ ಹೊಂದಿರುವಂತ 120 Hz ರಿಫ್ರೆಶ್ ರೇಟ್ ನ ಹೊಂದಿರುವಂತ
10 ಬಿಟ್ ಡಿಸ್ಪ್ಲೇ ಇದೆ. ಇದು 68 ಬಿಲಿಯನ್ ಕಲರ್ಸ್ ನ ಸಪೋರ್ಟ್ ಕೂಡ ಮಾಡುತ್ತೆ. ಮತ್ತೆ ಡಿಸೈನ್ ವೈಸ್ ಅಷ್ಟೇ ತುಂಬಾ ಲುಕ್ ಆಗಿದೆ. ಬ್ಯಾಕ್ ಅಲ್ಲಿ ಲೆದರ್ ಬ್ಯಾಕ್ ಇದೆ, IP54 ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಮತ್ತೆ ಕ್ಯಾಮ್ರಾ ಕೂಡ ಅಷ್ಟೇ, ಬ್ಯಾಕ್ ಅಲ್ಲಿ 3 ಕ್ಯಾಮ್ರಾ ಇದೆ. ಮೇನ್ ಕ್ಯಾಮ್ರಾ ಬಂದು 64 MP ಮೇನ್ ಕ್ಯಾಮ್ರಾ, ಇನ್ನೊಂದು 8 MP ಅಲ್ಟ್ರಾ ವೈಡ್ ಆಂಗಲ್, ಇನ್ನೊಂದು 8 ಕ್ಯಾಮ್ರಾ ಮ್ಯಾಕ್ರೋ ಸೆನ್ಸರ್. ಕ್ಯಾಮ್ರಾ ಸ್ವಲ್ಪ ಡೀಸೆಂಟ್ ಆಗಿದೆ, ಬಟ್ ಬ್ರೌಸರ್ ಚೆನ್ನಾಗಿದೆ. ಮತ್ತೆ ರ್ಯಾಮ್ ಮತ್ತೆ ಸ್ಟೋರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್, ಯಾಕಂದ್ರೆ ಇದರಲ್ಲಿ LPDDR5X ರ್ಯಾಮ್ ಇದೆ, UFS 4.0 ರ್ಯಾಮ್ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಇದನ್ನ ಮಾತ್ರ ಎಲ್ಲ 30,000 ಮೇಲೆ ಕೊಡ್ತಿದ್ದು, ಬಟ್ ಈಗ ಈ ಬಜೆಟ್ ಅಲ್ಲಿ ಕೊಟ್ಟಿರೋದು ಸಕ್ಕತ್ ಅಂದ್ರೆ ಸಕ್ಕತ್ ಯೂಸ್ ಆಗುತ್ತೆ ನಿಮ್ಗೆ. ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂದ್ರೆ, ಹೆವಿ ಗೇಮ್ಸ್ ನ ಆಡ್ತೀನಿ ಅಂದ್ರೆ ಈ ಪ್ರೊಸೆಸರ್, ಈ ಮೊಬೈಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬ್ಯಾಟ್ರಿ ಕೂಡ ಯಾವುದೇ ತರದ ಕಾಂಪ್ರಮೈಸ್ ಇಲ್ಲ. ಇದರಲ್ಲಿ 5500 mAh ಬ್ಯಾಟ್ರಿ ಇದೆ, ಮತ್ತೆ 67 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಓವರ್ ಆಲ್ ನಿಮ್ಗೇನಾದ್ರೂ ಒಂದು ಹೆವಿ ಗೇಮ್ ಆಡೋರಿಗೆ ತುಂಬಾ ಸಖತ್ ಪರ್ಫಾರ್ಮೆನ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ ಈ ಮೊಬೈಲ್ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಾನೆ ಅನ್ಬೋದು, ಪೋಕೋ X6 Pro. ನೆಕ್ಸ್ಟ್ ಮೂರನೇ ಫೋನು. ಈ ಫೋನ್ ಮಾತ್ರ ನಿಮ್ಗೆ ಯೂನಿಕ್ ಡಿಸೈನ್, ಯಾರ ಮೊಬೈಲ್ ಅಲ್ಲೂ ಇಲ್ದೇ ಇರೋಂತ ಡಿಸೈನ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ಮೊಬೈಲ್ ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ಯಾಕಂದ್ರೆ ಇದು ನಥಿಂಗ್ ಫೋನ್ 2A. ಈ ಮೊಬೈಲ್ ತುಂಬಾ ಡಿಫ್ರೆಂಟ್ ಲುಕ್ ಇರೋಂತ ಮೊಬೈಲ್ ಅಂತಾನೆ ಅನ್ಬೋದು. ಯಾಕಂದ್ರೆ ಇದರಲ್ಲಿ ಬ್ಯಾಕ್ ಅಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಇದೆ, ಮತ್ತೆ ಗ್ಲಿಫ್ ಇಂಟರ್ಫೇಸ್ ಹೊಂದಿರುವಂತ ಮೊಬೈಲ್ ಅಂತಾನೆ ಅನ್ಬೋದು. ಮತ್ತೆ ಇದರಲ್ಲಿ ಇರುವಂತ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಫುಲ್ HD+ 120 Hz AMOLED ಡಿಸ್ಪ್ಲೇ ಇದೆ. ಮತ್ತೆ ಇದು 1300 nits ಪೀಕ್ ಬ್ರೈಟ್ನೆಸ್ ಇದೆ. HDR10 ಕೂಡ ಸಪೋರ್ಟ್ ಮಾಡುತ್ತೆ. ಡಿಸೈನ್ ವೈಸ್ ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಅನ್ಬೋದು. ನಿಮ್ಗೆ ಡಿಫ್ರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಡಿಫ್ರೆಂಟ್ ಆಗಿ ಲುಕ್ ವೈಸ್ ಮಾತ್ರ ತುಂಬಾ ಡಿಫ್ರೆಂಟ್, ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ ಲುಕ್ ವೈಸ್ ಈ ಮೊಬೈಲ್. ಮತ್ತೆ ಇದರಲ್ಲಿರುವಂತಹ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ Dimensity 7200 Pro ಪ್ರೊಸೆಸರ್ ಇದೆ. ಇದು ಒಂದ್ ರೀತಿ ಈ ಬಜೆಟ್ಗೆ ಒಂದು ಲೆವೆಲ್ ಪವರ್ಫುಲ್ ಅಂತಾನೆ ಅನ್ಬೋದು. ಅಂದ್ರೆ ಒಂದ್ ತಕ್ಕ ಮಟ್ಟಿಗೆ ನಿಮ್ಗೆ ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ಆಡೋದಕ್ಕೆ ಈ ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಇದು ಮ್ಯಾಕ್ಸಿಮಮ್ ಒಂದು 7 lakh ತನಕನು ANTUTU ಸ್ಕೋರ್ ಬರುತ್ತೆ. ಇದು 4 nm ನ ಯೂಸ್ ಮಾಡಿ ಬಿಲ್ಡ್ ಮಾಡಿರೋ ಪ್ರೊಸೆಸರ್, ಪವರ್ ಎಫಿಷಿಯಂಟ್ ಕೂಡ. ಮತ್ತೆ ಇದು 5000 mAh ಬ್ಯಾಟ್ರಿ ಕೂಡ ಇದೆ. ಮತ್ತೆ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಬಟ್ ಇದು ಯಾವುದೇ ತರದ ಒಳಗಡೆ ನಿಮ್ಗೆ ಯಾವುದೇ ತರದ ಚಾರ್ಜರ್ ಇಲ್ಲ, ಅದು ಅಡಿಷನಲ್ ಆಗಿ ಪರ್ಚೇಸ್ ಮಾಡಬೇಕು. ಅದನ್ನ ಬಿಟ್ರೆ ಇದರಲ್ಲಿ ಬ್ಯಾಕ್ ಅಲ್ಲಿ ಕ್ಯಾಮ್ರಾ ಬರೋದಾದ್ರೆ 2 ಕ್ಯಾಮ್ರಾ ಇದೆ. ಒಂದು 50 MP ಮೇನ್ ಕ್ಯಾಮ್ರಾ OS ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಇನ್ನೊಂದು ಕ್ಯಾಮ್ರಾ ಕೂಡ ಅಲ್ಟ್ರಾ ವೈಡ್, ಅದು 50 MP. ಫ್ರಂಟ್ ಕ್ಯಾಮ್ರಾ ಅದಾದ್ರೆ ಫ್ರಂಟ್ ಕೂಡ 16 MP ಇದೆ. ಓವರ್ ಆಲ್ ನಿಮ್ಗೆ ಸ್ಪೆಸಿಫಿಕೇಶನ್ ನಿಮ್ಗೆ ಡಿಫ್ರೆಂಟ್ ಲುಕ್ ಇರೋಂತ ಮೊಬೈಲ್ ಬೇಕು ಅಂತ ಅನ್ಸಿದ್ರೆ, ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಮೊಬೈಲ್ ಅಂದ್ರೆ ಈ ಫೋನ್ ನೀವು ಪರ್ಚೇಸ್ ಮಾಡಬಹುದು. ಇದು ನಥಿಂಗ್ ಫೋನ್ 2A. ಇದು ವಿತ್ ಬ್ಯಾಂಕ್ ಆಫರ್ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ 23,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಈ ಮೊಬೈಲ್ ಪರ್ಫಾರ್ಮೆನ್ಸ್ ವೈಸ್ ಅಷ್ಟಿಲ್ಲ ಅಂದ್ರೂ ಕೂಡ ಯೂನಿಕ್ ಆಗಿ ಡಿಸೈನ್ ಆಗಿದೆ. ಮತ್ತೆ ಗ್ಲಿಫ್ ಇಂಟರ್ಫೇಸ್ ಇರೋದ್ರಿಂದ ನಿಮ್ಗೆ ಯಾರ ಮೊಬೈಲ್ ಇಲ್ದಿರೋಂತ ಇಂಟರ್ಫೇಸ್ ನಿಮ್ಗೆ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಆ ತರ ನಿಮ್ಗೆ ಏನಾದ್ರು ತುಂಬಾ ಸ್ಕೋಪ್ ಇರಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ನಥಿಂಗ್ ಫೋನ್ ನ ಬಿಟ್ರೆ ಬೇರೆ ಬ್ರ್ಯಾಂಡ್ ಅಲ್ಲಿ ತರ್ತೀನಿ ಅಂದ್ರೆ OnePlus ಅಲ್ಲಿ ಕೂಡ ಈ ಮೊಬೈಲ್ ಕೂಡ ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿದೆ. ಅದುವೇ OnePlus Nord CE4. ಈ ಮೊಬೈಲು 8GB 128GB ವೇರಿಯಂಟ್ಗೆ ಇನ್ಕ್ಲೂಡಿಂಗ್ ನಿಮಗೆ ಬ್ಯಾಂಕ್ ಆಫರು 23,499 ರೂಪಾಯಿಗೆ ಈ ಮೊಬೈಲ್ ಸಿಗುತ್ತೆ. ಇದರಲ್ಲಿರುವಂತ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡಿಸೈನ್ ವೈಸ್ ಬ್ಯಾಕ್ ಅಲ್ಲಿ ಇದು ಕೂಡ ಪ್ಲಾಸ್ಟಿಕ್ ಇದೆ, IP54 ವಾಟರ್ ರೆಸಿಸ್ಟೆಂಟ್ ಕೂಡ ಹೊಂದಿದೆ. ಮತ್ತೆ ಪ್ರೊಸೆಸರ್ ಬಂದ ಇದರಲ್ಲಿ Snapdragon 7 Gen 3, ಇದು ಕೂಡ ಲೇಟೆಸ್ಟ್ ಪ್ರೊಸೆಸರ್. ಮತ್ತೆ ಡಿಸ್ಪ್ಲೇ ಕೂಡ ಅಷ್ಟೇ ಫುಲ್ HD+ 120 Hz ರಿಫ್ರೆಶ್ ರೇಟ್ ನ ಹೊಂದಿರುವಂತಹ ಡಿಸ್ಪ್ಲೇ, 1800 nits ನ ಪೀಕ್ ಬ್ರೈಟ್ನೆಸ್ ನ ಹೊಂದಿದೆ. ಮತ್ತೆ ಕ್ಯಾಮ್ರಾಗೆ ಬರೋದಾದ್ರೆ ಬ್ಯಾಕ್ ಅಲ್ಲಿ ಒಂದು ಮೇನ್ ಕ್ಯಾಮ್ರಾ, 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಕ್ಯಾಮ್ರಾ ಬಂದು 50 MP OS ನ ಸಪೋರ್ಟ್ ಮಾಡುತ್ತೆ. ಇದು ಸೋನಿ ಸೆನ್ಸರ್ ಕೂಡ. ಸೋನಿ ಸೆನ್ಸರ್ ಕಂಪೇರ್ ಮಾಡಿದ್ರೆ ಬೇರೆ ಸೆನ್ಸರ್ಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ. ಮತ್ತೆ 8 MP ಅಲ್ಟ್ರಾ ವೈಡ್ ಆಂಗಲ್ ಇದೆ. ಫ್ರಂಟ್ ಕೂಡ ಅಷ್ಟೇ 60 MP ಸೋನಿ ಸೆನ್ಸರ್ ಯೂಸ್ ಮಾಡಿದ್ರೆ ಇದು ಕೂಡ 16 MP ಕ್ಯಾಮ್ರಾ ಹೊಂದಿದೆ. ಇದರಲ್ಲೂ ಕೂಡ ಅಷ್ಟೇ LPDDR4X ರ್ಯಾಮ್ ಇದೆ. ಮತ್ತೆ UFS 2.2 ಸ್ಟೋರೇಜ್ ಇದೆ. ಇದರಲ್ಲಿರೋಂಥ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ 5000 mAh ಬ್ಯಾಟ್ರಿ, 5500 mAh ಬ್ಯಾಟ್ರಿ ಇದೆ. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದೆ. ಮತ್ತೆ 100 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಓವರ್ ಆಲ್ ನಿಮ್ಗೆ OnePlus ಬ್ರ್ಯಾಂಡಿಂಗ್ ಅಲ್ಲಿ ನೀವೇನಾದ್ರೂ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಈ ಮೊಬೈಲ್ ಕೂಡ ಸಖತ್ ಸ್ಪೆಸಿಫಿಕೇಶನ್ ಹೊಂದಿದೆ. ಕ್ಯಾಮ್ರಾ ಕೂಡ ಬೆಟರ್ ಆಗಿದೆ. ಇಲ್ಲಿ ಹೇಳಿರೋ ಮೊಬೈಲ್ ಗಿಂತ ಕಂಪೇರ್ ಮಾಡಿದ್ರೆ ಕ್ಯಾಮ್ರಾ ಕೂಡ ಇದರಲ್ಲಿ ಸಖತ್ತು ಚೆನ್ನಾಗಿ ಬರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ನೀವೇನಾದ್ರು OnePlus ಫ್ಯಾನ್ಸ್ ಆಗಿದ್ದೀರಾ, ಒಂದು ಒಳ್ಳೆ ಮೊಬೈಲ್ ನ OnePlus ಅಲ್ಲಿ 25,000 ಒಳಗಡೆ ಹುಡುಕ್ತೀನಿ ಅಂದ್ರೆ ಈ ಮೊಬೈಲ್ ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆದ್ರೂ ಆಗ್ಬೋದು. ನೋಡಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಇದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದರ ಮುಖಾಂತರವಾಗಿ ಪರ್ಚೇಸ್ ಮಾಡ್ಬೋದು. ಅದನ್ನ ಬಿಟ್ರೆ ನಿಮ್ಗೆ ಕ್ಯಾಮ್ರಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಮ್ರಾದಲ್ಲಿ ಈಗ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ Realme
ಪ್ರೋ ಲೇಟೆಸ್ಟ್ ಒಂದು ಸೀರೀಸ್ ಲಾಂಚ್ ಆಗಿದೆ P1 Pro ಅಂತ. ಈ ಮೊಬೈಲ್ ಅಲ್ಲಿ ನಿಮಗೆ ಸೋನಿ ಸೆನ್ಸರ್ ಸಿಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಸ್ಪೆಸಿಫಿಕೇಶನ್ ವೈಸ್ ಅಂತೂ ಅಂತ ಡಿಫರೆನ್ಸ್ ಏನಿಲ್ಲ. ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಚಾರ್ಜರ್ ಕೂಡ 45 ವಾಟ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. ಸೆನ್ಸರ್ ಮಾತ್ರ ಸೋನಿದು LYT 600 Pro ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಈ ಮೊಬೈಲ್ ಕೂಡ ಪರ್ಚೇಸ್ ಮಾಡಬಹುದು. ಅದನ್ನ ಬಿಟ್ರೆ ಇನ್ಫಿನಿಕ್ಸ್ ಬಿಟ್ರೆ ನಿಮ್ಗೆ ಈ ಮೊಬೈಲ್ ನ ಕ್ಯಾಮ್ರಾಗೋಸ್ಕರ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಈ ರಿಯಲ್ಮಿ P1 Pro ಈ ಮೊಬೈಲ್ ಕೂಡ ಪರ್ಚೇಸ್ ಮಾಡಬಹುದು. ಅದನ್ನ ಬಿಟ್ರೆ ನಿಮ್ಗೆ ವಿವೋ ಬ್ರ್ಯಾಂಡಿಂಗ್ ಅಲ್ಲಿ ಏನಾದ್ರು ತಡೀತೀನಿ ಅಂದ್ರೆ ಒನ್ ಆಫ್ ದ ಬೆಸ್ಟ್. ನಾನು ಕೂಡ ಈ ಮೊಬೈಲ್ ನ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೆ, ರಿವ್ಯೂ ಕೂಡ ಮಾಡಿದ್ದೆ. ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೋಡ್ಬೋದು. ನಾನು ಹೇಳ್ತಿರೋ ಮೊಬೈಲ್ ಬಂದು Vivo T3 ಈ ಮೊಬೈಲ್ ನಾನು ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಪಬ್ಲಿಷ್ ಕೂಡ ಮಾಡಿದ್ದೀನಿ. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲೋಗಿ ನೋಡ್ಬೋದು. ಇದರಲ್ಲಂತೂ ಎಲ್ಲ ಕೂಡ ಚೆನ್ನಾಗಿದೆ. ವಿವೋ ಬ್ರ್ಯಾಂಡಿಂಗ್ ಹೇಳ್ಕೋಬೇಕು ಅಂದ್ರೆ ಸ್ಪೆಸಿಫಿಕೇಶನ್ ಇದು ಕೂಡ ಚೆನ್ನಾಗಿದೆ. ಅದು ಕೂಡ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಇರೋ AMOLED ಡಿಸ್ಪ್ಲೇ ಇದೆ. ಲುಕ್ ವೈಸ್ ಒಂದು ಡಿಫ್ರೆಂಟ್ ಆಗಿ ಡೈಮಂಡ್ ಶೇಪ್ ಅಲ್ಲಿ ಬ್ಯಾಕ್ ಅಲ್ಲಿ ಲುಕ್ ಚೆನ್ನಾಗಿದೆ. ಮತ್ತೆ IP54 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. 5000 mAh ಬ್ಯಾಟರಿ ಇದೆ. 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿರೋ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿರುವಂತ ಬ್ಯಾಕ್ ಅಲ್ಲಿ ಇರೋದು 2 ಕ್ಯಾಮ್ರಾ. ಒಂದು 64 MP ಮೇನ್ ಕ್ಯಾಮ್ರಾ, ಇದು ಸೋನಿ IMX882 ಸೆನ್ಸರ್ ಇರುವಂತ ಕ್ಯಾಮ್ರಾ. ಇನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾ, ಅದು ವೇಸ್ಟ್ ಕ್ಯಾಮ್ರಾ. ಮತ್ತೆ ಫ್ರಂಟ್ ಕ್ಯಾಮ್ರಾಗೆ ಬರೋದಾದ್ರೆ 16 MP ಮೇನ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಕ್ಲಾರಿಟಿ ವೈಸ್ ನಾನು ನೋಡಿರೋ ಪ್ರಕಾರ ನಾನು ರಿವ್ಯೂ ಮಾಡೋದ್ರಿಂದ ಇದು ಕ್ಯಾಮ್ರಾ ಕ್ಲಾರಿಟಿ ಈ ಬಜೆಟ್ಗೆ ಸಕ್ಕತ್ತಾಗಿದೆ. ಒಂದು ರೀತಿ ಬಜೆಟ್ ಅಲ್ಲಿ ನಿಮ್ಗೆ ಆ ಬಜೆಟ್ ಅಲ್ಲಿ ನಿಮ್ಗೆ ಕ್ಯಾಮ್ರಾ ಇಂಪಾರ್ಟೆಂಟ್ ಅಂದ್ರೆ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಇದರಲ್ಲಿರೋ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲೂ ಕೂಡ Dimensity 7200 ಪ್ರೊಸೆಸರ್ ಇದೆ. ರ್ಯಾಮ್ ವೈಸ್ LPDDR4X ರ್ಯಾಮ್, UFS 2.2 ಸ್ಟೋರೇಜ್ ಇದೆ. ಓವರಾಲ್ ನಿಮ್ಗೆ ಸ್ಪೆಸಿಫಿಕೇಶನ್ ವಿವೋ ಬ್ರ್ಯಾಂಡಿಂಗ್ ಅಲ್ಲಿ ಏನಾದ್ರು 18000ಕ್ಕೆ ಈ ಮೊಬೈಲ್ ನ ಪರ್ಚೇಸ್ ಹುಡುಕ್ತಾ ಇದ್ರೆ ಒಂದು ಮೊಬೈಲ್ ನ 20000 ಒಳಗಡೆ ಈ ಮೊಬೈಲ್ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಆಗ್ಬೋದು. Vivo T3 ಇದು ಕೂಡ ಇನ್ನೊಂದು ಮೊಬೈಲ್ Lava Blaze 5G. ಈ ಮೊಬೈಲ್ ರೀಸೆಂಟ್ ಅಂದ್ರೆ ಒಂದು 1 ಮಂತ್ ಆಗಿದೆ. ಬಟ್ ಇದು ಕೂಡ ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿದೆ. ಇದು ಕೂಡ ಫುಲ್ HD ಪ್ಲಸ್ ಇರುವಂತಹ ಡಿಸ್ಪ್ಲೇ ಹೊಂದಿದೆ. AMOLED ಡಿಸ್ಪ್ಲೇ 120 Hz ಕರ್ವ್ ಡಿಸ್ಪ್ಲೇ. ಸ್ಪೆಸಿಫಿಕೇಶನ್ ವೈಸ್ ಮಾತ್ರ ಇದು ಕೂಡ ಸಕ್ಕತ್ತಾಗಿದೆ. Dimensity 7020 ಪ್ರೊಸೆಸರ್ ಇದೆ. LPDDR5 ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಇದೆ. ಈ ಸ್ಟೋರೇಜ್ ಮತ್ತೆ ಈ ರ್ಯಾಮ್ ಅನ್ನ ಯಾರು ಕೂಡ 20000 ಒಳಗಡೆ ಇನ್ನೂ ಕೊಟ್ಟೇ ಇಲ್ಲ. ಕೆಲವೊಬ್ರು UFS 3.1 ಸ್ಟೋರೇಜ್ ನ ಕೊಡ್ತಾರೆ, ರ್ಯಾಮ್ ಯಾರು ಕೂಡ DDR5 ಕೊಟ್ಟಿಲ್ಲ. ಈ ಮೊಬೈಲ್ ಅದೊಂದೇ ಬೆಸ್ಟ್ ಆಪ್ಷನ್. ನಿಮ್ಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಪ್ರತಿಯೊಂದು ಕೂಡ ಈ ಮೊಬೈಲ್ ಚೆನ್ನಾಗಿದೆ. ಕ್ಯಾಮ್ರಾ ಕೂಡ ಅಷ್ಟೇ, ಬ್ಯಾಕ್ ಅಲ್ಲಿ 64 MP ಕ್ಯಾಮ್ರಾ ಇದೆ, ಅದು ಕೂಡ ಸೋನಿ ಸೆನ್ಸರ್. ಮತ್ತೆ OS ಕೂಡ ಸಪೋರ್ಟ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 16 MP ಇದೆ. 5000 mAh ಬ್ಯಾಟರಿ ಇದೆ. 33 ವಾಟ್ ಫಾಸ್ಟ್ ಚಾರ್ಜರ್ ಇದೆ. ನಿಮ್ಗೆ ಲಾವಾ ಬ್ರ್ಯಾಂಡಿಂಗ್ ಅಲ್ಲಿ, ಅದು ಇಂಡಿಯನ್ ಬ್ರ್ಯಾಂಡಿಂಗ್ ಅಲ್ಲಿ ನೀವೇನಾದ್ರೂ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಈ ಮೊಬೈಲ್ ನ ಕೂಡ ಪರ್ಚೇಸ್ ಮಾಡಬಹುದು. ಬೇರೆ ಬೇರೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಅದರಲ್ಲಿ ನಾನು ಒಂದೊಂದು ಕ್ಯಾಟಗರಿಲಿ ಸೆಲೆಕ್ಟ್ ಮಾಡಿ ಹೇಳಿರೋಂಥ ಮೊಬೈಲ್ಸ್ ಗಳಿದು. ಈ ಲಾವಾ ಬ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಲಾವಾ ಬ್ರ್ಯಾಂಡಿಂಗ್ ಅಲ್ಲಿ ಈ ಮೊಬೈಲ್ ನು ಕೂಡ ಪರ್ಚೇಸ್ ಮಾಡಬಹುದು. ನಾ ಈಗ ಹೇಳಿದ ಎಲ್ಲಾ ಮೊಬೈಲ್ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರೋದು, ಅದೊಂದೊಂದು ಹೇಳಿರ್ಲಿಲ್ಲ. ಬಟ್ ಎಲ್ಲಾ ಮೊಬೈಲ್ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಇದೆ. ನೋಡೋದ್ರಲ್ಲ, ನಾನು ಈ ವಿಡಿಯೋದಲ್ಲಿ ನಮಗೆ ಟಾಪ್ ಬೆಸ್ಟ್. ನೀವು ಯಾರಾದ್ರೂ ಮೊಬೈಲ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಾನು ಹೇಳಿರೋ ಈ ಮೊಬೈಲ್ ನ ನೀವು ಪರ್ಚೇಸ್ ಮಾಡಿ ನೋಡಿ. ತುಂಬಾ ಎಲ್ಲಾ ಸ್ಪೆಸಿಫಿಕೇಶನ್ ಚೆಕ್ ಮಾಡಿ, ರಿವ್ಯೂಸ್ ಗಳನ್ನ ಚೆಕ್ ಮಾಡಿ ಕೂಡ ನಿಮ್ಗೆ ಸಜೆಷನ್ ಮಾಡ್ತಾ ಇರೋದು. ಸೊ ಪರ್ಚೇಸ್ ಮಾಡಿ, ನಿಮ್ಗೆ ಯಾವ ಬಜೆಟ್ ಅಲ್ಲಿ ಯಾವ ಬೇಕು, ನಿಮ್ಗೆ ಯಾವ ಪ್ರಿಫರೆನ್ಸ್ ಯಾವ್ದಿದೆ ಅದ್ರ ಮುಖಾಂತರ ನೋಡಿ. ಕ್ಯಾಮ್ರಾನ ಪರ್ಫಾರ್ಮೆನ್ಸ್ ಇಲ್ಲ ಬ್ರ್ಯಾಂಡಿಂಗ್, ಈ 3 ಕ್ಯಾಟಗರಿಯಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದೊಂದು ಮೊಬೈಲ್ ನ ಸಜೆಷನ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಎಲ್ಲ ಪ್ರಾಡಕ್ಟ್ ಕೂಡ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದ್ರ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ಅಂದ್ರೆ ಬೆಸ್ಟ್ ಸ್ಮಾರ್ಟ್ ಫೋನ್ಗಳಂತ ಎಲ್ಲ 18 ರಿಂದ 30 ಸಾವಿರ ಬಜೆಟ್ ಅಲ್ಲಿ ಬೆಸ್ಟ್ ಸ್ಮಾರ್ಟ್ ಫೋನ್ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಾದ್ರೂ ಮೊಬೈಲ್ ಪರ್ಚೇಸ್ ಮಾಡ್ಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.